ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಯುದ್ಧ ಮಾಡೋಕ್ಕೆ ಹೋಗ್ತಾ ಇದ್ದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಪ್ಪ ಅಂದರೆ ಸೆಮ್ ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಸೆಮ್ ಎಕ್ಸಾಮ್ ಅಂದ್ರೇ ಯುದ್ಧ ಅನ್ನೋ ಥರ. ಡಿಗ್ರಿ ಲೈಫಲ್ಲಿ ಬರೀ ಟೆಸ್ಟು ಎಕ್ಸಾಮ್ ಬರೆದಿದ್ದೆ ನಂಗೆ ನೆನಪಿರೋದು. ಎಂಜಾಯ್ ಅನ್ನೋದು 0% ಇತ್ತು. ಆದ್ದರಿಂದ ಬಸ್ ಸಿಕ್ಕಿಲ್ಲ ಅಂದರೆ ಆಟೋ ಮಾಡ್ಕೊಂಡು ಹೋದೆ. ಆಮೇಲೆ ನಮ್ಮ ಗಾಡ್ ಫಾದರ್ ಸ್ಟ್ಯಾಚು ಇತ್ತು, ನಮಸ್ಕಾರ ಮಾಡಿದೆ. ಅದಾದಮೇಲೆ ನನ್ನ ಫ್ರೆಂಡ್ IAS ಆಗಿ ಲೆವೆಲ್ಗೆ ಓದ್ತಾ ಇದ್ಲು. ಮಾಡ್ತದ ಜನ್ಮಕ್ಕೆ ಹೋಗೋ ನಮ್ಮ ದೇಶ ಅದಾದಮೇಲೆ ಯಾವುದೋ ಒಂದು ಕಪಲ್ ಫ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾಯಿದ್ರು. ಅದನ್ನ ನೋಡಿ ನಮ್ದು ಯಾವಾಗ ಫ್ಯೂಚರಲ್ಲಿ ಈ ಥರ ಆಗುತ್ತೆ ಅಂತ ಯೋಚನೆ ಮಾಡಿದೆ ನಾನು. ಆಮೇಲೆ ಬಸ್ ಹತ್ವಿ. ಬಸ್ ಖಾಲಿ ಇರೋದು ನೋಡಿ ಮತ್ತೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕಂದರೆ ಬಸ್ಸು ಬೆಂಗಳೂರಲ್ಲಿ ಖಾಲಿ ಸಿಗೋದೇ ಡೌಟ್ ಇತ್ತು. ಆಮೇಲೆ ಟೀ ಕುಡಿಯೋದಂದ್ರೆ ನನ್ನ ಫ್ರೆಂಡ್ ಒಬ್ಬಳೇ ಕುಡಿತಾ ಇದ್ಲು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದಾದಮೇಲೆ ಎಕ್ಸಾಮ್ಗೆ ಯಾವ ಕ್ವಶನ್ಸ್ ಬರ್ಬೋದು ಅಂತ ನಾವೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ. ಆಮೇಲೆ ಎಕ್ಸಾಮ್ ಮುಗಿದಾದ್ಮೇಲೆ ಬಸ್ಸಿಗೆ ಬರ್ತಾಯಿದ್ವಿ. ಅಲ್ಲೊಂದು ಬೇಬಿ ಇತ್ತು, ತುಂಬ ಸ್ವೀಟ್ ಆಗಿತ್ತು. ಆಮೇಲೆ ಈ ಬಸ್ ರೇಷಲ್ಲಿ ಅಂತೂ ಇಂತೂ ಹೊಸರೋಡಿಗೆ ಬಂದು ನೋಡಿದ್ರೆ ಅಲ್ಲಿ 2 wheel ಬರ್ತಾಯಿದ್ರು. ಇದಾದ್ಮೇಲೆ ಆವಾಗಲೂ ಬಸ್ ವೇಟ್ ಮಾಡಿದೆ, ಬಸ್ ಇಲ್ಲ ಅಂತ ಗೊತ್ತಾಯಿತು. ಅದಕ್ಕೆ ಆಟೋ ಹಿಡ್ಕೊಂಡು